ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ಈ ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೇಸಿಕ್ಲಿ ಇವಾಗ ನಿಮಗೊಬ್ಬರ ಮೇಲೆ ಒಂದು ಕ್ಲಾರಿಟಿ ಇಲ್ಲ, ಒಬ್ಬ ವ್ಯಕ್ತಿ ಮೇಲೆ ಕ್ಲಾರಿಟಿ ಇಲ್ಲ. ಇವರ ಇಂಟೆನ್ಷನ್ಸ್ ಏನಿದೆ ನಿಮ್ಮ ಕಡೆಗೆ, ಇವರ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಇದ್ರ ಬಗ್ಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಮೇ ಬಿ ಈ ವ್ಯಕ್ತಿ ನಿಮಗೆ ಇತ್ತೀಚೆಗೆ ಪರಿಚಯ ಆಗಿರಬಹುದು, ಅಥವಾ ಇವ್ರು ಗೊತ್ತಿದ್ರೂ ಕೂಡ ನಿಮಗೆ ಇವರ ಎನರ್ಜಿ ಅಥವಾ ಇವರು ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಏನಾಗಬಹುದು ಮುಂದೆ. ಇವರು ಒಬ್ಬ ಸೇಫ್ ಪರ್ಸನ್ನ ನಿಮ್ಮ ಲೈಫ್ನಲ್ಲಿ. ಇವರಿಂದ ನಿಮ್ಮ ಲೈಫ್ಗೆ ಯಾವ ಒಂದು ವಿಚಾರದ ಕಡೆಗೆ ನಿಮ್ಮ ಲೈಫ್ ಗ್ರೋತ್ ಆಗುತ್ತೆ ಅಥವಾ ಗ್ರೋತ್ ಆಗದೇ ಇರುತ್ತೆ. ಸೊ ಇವರ ಬಗ್ಗೆ ನಿಮಗೆ ಕ್ಲಾರಿಟಿ ಈ ವಿಡಿಯೋನಲ್ಲಿ ಸಿಗುತ್ತೆ. ಈ ವ್ಯಕ್ತಿ ಒಬ್ಬ ಫ್ರೆಂಡ್ ಆಗಿರಬಹುದು, ಆ್ಯಸ್ ಐ ಟೋಲ್ಡ್ ಇತ್ತೀಚೆಗೆ ಪರಿಚಯ ಆಗಿರಬಹುದು, ಅಥವಾ ಈ ವ್ಯಕ್ತಿನ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿರಬಹುದು. ಇವ್ರು ಯಾರಾದರೂ ಆಗಿರ್ಬೋದು ಈ ವ್ಯಕ್ತಿ. ಬೇಸಿಕ್ಲಿ ಇವರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಇವ್ರನ್ನ ನಿಮ್ಮ ಲೈಫ್ ಜರ್ನಿನಲ್ಲಿ ಆ್ಯಡ್ ಆನ್ ಮಾಡೋದ್ರಿಂದ ಹೇಗಿರುತ್ತೆ, ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಸ್ ಐ ಟೋಲ್ಡ್, ಇವರು ನಿಮಗೆ ಒಬ್ಬ ವರ್ಕ್ ಕೊಲೀಗ್ ಆಗಿರ್ಬೋದು, ಅಥವಾ ಈ ವ್ಯಕ್ತಿ ನಿಮಗೆ ನೇಬರ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಇವ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಆ ವ್ಯಕ್ತಿ, ಒಬ್ಬ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಇಲ್ಲಿ 3 ಕಾರ್ಡ್ ಪೈಲ್ ಇದೆಯಲ್ಲ, 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಸೊ ಇವರು ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಇವ್ರನ್ನ ನಂಬೋದ್ರಿಂದ ಏನಾಗುತ್ತೆ, ನಂಬಬಹುದಾ ಬೇಡವಾ, ಚೆನ್ನಾಗಿರುತ್ತಾ ಲೈಫ್ ಇವ್ರ ಜೊತೆ ನಿಮ್ಮದು, ಅಂದರೆ ನೀವು ಇವ್ರನ್ನ ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಗ್ರೋತ್ ಆಗುತ್ತಾ, ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಹಾಗೂ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ಪಡಿಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಹಾಗೂ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಎಲ್ಲದ್ರ ಬಗ್ಗೆನೂ ನಿಮಗೆ ನಾನು ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಕೊಡ್ತೀನಿ. ಹೌ ಇಸ್ ದಿಯರ್ ಎನರ್ಜಿ ಫಾರ್ ಯು? ಫೈವ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತು ದ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ, ಏಸ್ ಆಫ್ ಸ್ಪೋರ್ಟ್ಸ್, 3 ಆಫ್ ಕಪ್ಸ್, 4 ಆಫ್ ಸ್ಪೋರ್ಟ್ಸ್, ಟೆಂಪರೆನ್ಸ್ ಕಾರ್ಡ್, 9 ಆಫ್ ವಾಂಡ್ಸ್, 6 ಆಫ್ ಸ್ಪೋರ್ಟ್ಸ್. ನಾನು ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವ್ಯಕ್ತಿ ಏನಂದರೆ, ಇವ್ರಿಗೆ ಸೋಷಲ್ ಸ್ಕಿಲ್ಸ್ ವಿಷಯ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗೂ ಈ ವ್ಯಕ್ತಿಗೆ ಈಗೋ ಜಾಸ್ತಿ ಇದೆ, ಅಗ್ರೆಷನ್ ಇದೆ, ಹಾಗೂ ತಂದೆ ನಡಿಬೇಕು ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಇದೆ. ಮತ್ತು ಈ ಪರ್ಸನ್ ಅಂದರೆ ಈ ವ್ಯಕ್ತಿ ಯಾರೇ ಆಗಿರ್ಬೋದು, ಒಂದು ಕನ್ಫ್ಯೂಸ್ಡ್ ಪರ್ಸನ್ ಅಂತ ಹೇಳ್ತೀನಿ. ಓಕೆ, ಇವ್ರಿಗೆ ಡ್ರಾಮಾ ಇಷ್ಟ ಆಗುತ್ತೆ, ಜನರಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದರೆ ಅದನ್ನು ಎಂಜಾಯ್ ಮಾಡ್ತಾರೆ. ಸೊ ಇವ್ರು ಎಲ್ಲಾದರೂ ಹೋದರೆ ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿನೇ ತರ್ತಾರೆ ಅಂತ ಹೇಳ್ತೀನಿ. ಮತ್ತು ನೈಟ್ ಆಫ್ ವಾಂಡ್ಸ್ ಬರ್ತಿದೆ. ಸೊ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವ್ರ ಲೈಫ್ನ ಇವರು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಹಾಗೂ ಇವ್ರ ಲೈಫ್ನಲ್ಲಿ ಗೆಲ್ಲಬೇಕು ಅನ್ನೋ ಛಲ ಇದೆ. ಇವರ ಲೈಫ್ನ ಇವರು ಸಕ್ಸಸ್ಫುಲ್ಲಾಗೇ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಲೈಫ್ನಲ್ಲಿ ಏನೇ ಬಂದರೂ ಕೂಡ ಅದನ್ನು ತುಂಬಾ ಸ್ಟ್ರಾಂಗ್ ಆ್ಯಂಡ್ ಪಾಸಿಟಿವ್ ಆಗಿ ಮುಂದೆ ತೊಗೊಂಡು ಹೋಗಿದ್ದಾರೆ. ಇವ್ರ ಲೈಫ್ ಅಂತ ಬಂದಾಗ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಇವ್ರ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇವಾಗ. ಮ್ಯಾಜಿಷಿಯನ್ ಬಂದಿರೋದ್ರಿಂದ ಇವ್ರು ತುಂಬಾ ಇನ್ನು ಗ್ರೋತ್ ನೋಡ್ತಾರೆ ಅವ್ರ ಲೈಫ್ನಲ್ಲಿ, ಹಾಗೂ ಲೈಫ್ನಲ್ಲಿ ಇನ್ನು ಏಳಿಗೆನೂ ಕೂಡ ಇವರು ಲೈಫ್ನಲ್ಲಿ ಅನುಭವಿಸ್ತಾರೆ. ಮತ್ತು ನಾನೇನು ಇವರು ಒಬ್ಬ ಪ್ರಾಬ್ಲಮ್ ಪರ್ಸನ್ ಅಂತ ಹೇಳೋದಕ್ಕಿಂತ ಇವ್ರಿಗೆ ಬೇರೆ ಅವರ ದುಃಖ
ಮತ್ತು ಬೇರೆ ಅವ್ರನ್ನ ಡಾಮಿನೇಟ್ ಮಾಡೋದು, ಇದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಈ ವ್ಯಕ್ತಿಗೆ. ಮತ್ತು ಏಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಸ್ವಲ್ಪ ನಾನು ಆಗಲೂ ಹೇಳಿದ್ದೀನಿ, ಡಾಮಿನೇಷನ್ ಇದೆ, ಕಟುವಾಗಿ ಮಾತಾಡ್ತಾರೆ, ಮನಸ್ಸಿಗೆ ಹರ್ಟ್ ಮಾಡಿಬಿಡ್ತಾರೆ ಈಸಿಯಾಗಿ, ಇಮೋಷ್ನಲಿ ಅಷ್ಟು ಮೆಚೋರ್ಡ್ ಇಲ್ಲ ಅಂತಲೂ ಹೇಳ್ತೀನಿ. ಹಾಗೂ ಜನರಿಗೆ ಸ್ಪಂದಿಸುವುದು ಅಂತ ಬಂದಾಗ ಅಷ್ಟು ಇವರು ಕೇಪಬಲ್ ಇಲ್ಲ ಆ ವಿಷಯದಲ್ಲಿ. ಜನರಿಗೆ ಅರ್ಥ ಮಾಡ್ಕೊಳ್ಳೋದು, ಜನರಿಗೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ಳೋದು. ಸೊ ದಿಸ್ ಪರ್ಸನ್ ಲ್ಯಾಕ್ಸ್ ಸೋಷಲ್ ಸ್ಕಿಲ್ಸ್, ಅದೊಂದು ಪ್ರಾಬ್ಲಮ್ ಇದೆ ಈ ವ್ಯಕ್ತಿಯಲ್ಲಿ. 3 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಈಸಿ ಗೋಯಿಂಗ್ ಅಂತಲೂ ಹೇಳ್ಬೋದು. ಎಂಜಾಯ್ ಮಾಡುವಾಗ ಅಷ್ಟೇ ಎಂಜಾಯ್ ಮಾಡ್ತಾರೆ. ಸೊ ಇದು ಇವರ ಒಂದು ಪರ್ಸ್ನಾಲಿಟಿ. ಇವರ ಎನರ್ಜಿ ನಿಮಗೆ ಹೇಗಿದೆ ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. 4 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇವರು ನಿಮ್ಮ ಲೈಫಿಗೆ ಬಂದಾಗ ಅಷ್ಟು ಸೀರಿಯಸ್ ಆಗಿ ಏನೂ ಎಫರ್ಟ್ಸ್ ಹಾಕಿಲ್ಲ. ಅಂದರೆ ಅವರು ನಿಮ್ಮಿಂದನೇ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡಿದ್ದಾರೆ, ನೀವು ಮಾಡಬೇಕು ಅವ್ರಿಗೆ ಅನ್ನುವಂಥ ಒಂದು ರೂಲ್ಸ್ನ ಹಾಕಿರಬಹುದು. ಅಥವಾ ನೀನೇ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ತುಂಬ ಅವಲಂಬತೆ, ಡಿಪೆಂಡೆನ್ಸಿ ನಿಮ್ಮ ಕಡೆಗೆ ಇವರು ಇಟ್ಕೊಂಡಿದ್ದಾರೆ. ಅಂದರೆ ನೀನು ನನಗೆ ಪಾಸಿಟಿವ್ ಎನರ್ಜಿ ಕೊಡಬೇಕು, ನೀನು ನನ್ನ ಜೊತೆ ಸಪೋರ್ಟಿವ್ ಆಗಿರಬೇಕು, ಈ ಥರ ಹೈ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಕಡೆಗೆ ಇಟ್ಕೊಂಡಿದ್ದಾರೆ. ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಜೊತೆ ಇರೋದು ನಿಮಗೆ ತಾಳ್ಮೆನ ಕಲ್ತಾಗ್ಬಿಟ್ಟಿದೆ. ಏಕೆಂದರೆ ಟ್ರಿಗರ್ ಮಾಡಿದ್ದಾರೆ ನಿಮ್ಮನ್ನ ಇವರು. ಹಾಗೂ ನಿಮಗೆ ಎಷ್ಟೋ ಸಲ ಬೇಜಾರು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ, ಇವ್ರಿಗೆ ಬ್ಯಾಲೆನ್ಸ್ನ ನೀವು ಹೇಳ್ಕೊಟ್ಟಿದ್ದೀರಾ, ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಬ್ಯಾಲೆನ್ಸ್ನ ಹೇಳ್ಕೊಟ್ಟಿದ್ದೀರಾ. ಲೈಫ್ ಅಂದರೆ ಏನು ಅನ್ನುವಂಥದ್ದನ್ನ ನಿಮ್ಮನ್ನು ನೋಡಿ ಕಲ್ತಿದ್ದಾರೆ. ನಿಮ್ಮನ್ನು ನೋಡಿ ಒಂದಷ್ಟು ವಿಷಯಗಳನ್ನ ಅವ್ರ ಲೈಫ್ನಲ್ಲಿ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. 9 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಅವ್ರಿಗೆ ನಿಮ್ಮನ್ನು ಕಂಟ್ರೋಲ್, ಇವ್ರ ಲೈಫ್ನಲ್ಲಿ ಎಷ್ಟೋ ಜನರನ್ನ ಕಂಟ್ರೋಲ್ ಮಾಡಿದ್ದಾರೆ, ಆದರೆ ಅವ್ರಿಗೆ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಈ ವ್ಯಕ್ತಿ ಆ ವಿಷಯದಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೋದು. ಮತ್ತು ನೀವು ತುಂಬ ಸ್ಟ್ರಾಂಗಾಗಿ ಕಾಣ್ತೀರಾ, ನೀವು ತುಂಬ ಪವರ್ಫುಲ್ಲಾಗಿ ಕಾಣ್ತೀರಾ. ಈ ವ್ಯಕ್ತಿಯ ಮನಸ್ಥಿತಿ ನಾನು ಹೇಳ್ತಾ ಇರೋದು. ಅವರು ನಿಮ್ಮನ್ನು ಅವರ ಲೈಫ್ಗೆ ಕಂಪೇರ್ ಮಾಡ್ಕೊಂಡಿದ್ದಾರೆ, ಹಾಗೂ ಅವರು ವೀಕಾಗೆ ಪರಿಗಣಿಸ್ಕೊಂಡಿದ್ದಾರೆ. ಅದು ಸ್ವಲ್ಪ ಅಸೂಯೆ, ಜೆಲಸಿ ಅನ್ನುವಂಥ ಒಂದು ಎಮೋಷನ್ನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯಿಂದ ನಿಮಗೆ ಪಾಸ್ ಆಗ್ತಾ ಇರುವಂಥದ್ದು. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರ್ತಾರಾ ಅಂದರೆ ಉತ್ತರ ಏನಾಗಿದೆ ಅಂದರೆ ಫಾರ್ ಎವರ್ ಇರೋದಿಲ್ಲ ಈ ವ್ಯಕ್ತಿ. ಈ ವ್ಯಕ್ತಿ ಹೇಗೆ ಅಂದರೆ, ನೀವು ಒಂದು ಸ್ವಲ್ಪ ಫೇರ್ ಆ್ಯಂಡ್ ಒಂಥರ ರೂಲ್ಸ್ನ ಫಾಲೋ ಮಾಡುವಂಥ ವ್ಯಕ್ತಿ. ಅಂದರೆ ನಿಮಗೂ ಅವ್ರಿಗೂ ಡಿಫ್ರೆನ್ಸಸ್ ಇದೆ. ಓಕೆ, ನಿಮಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮ್ಮ ಪರ್ಸ್ನಾಲಿಟಿಗೂ ಅವರ ಪರ್ಸ್ನಾಲಿಟಿಗೂ ಸೆಟ್ ಆಗಲ್ಲ ಅಂತ ಹೇಳ್ಬೋದು. ಮತ್ತು ಅವರು ನೋಡುವಂಥ ಜೀವನದ ಶೈಲಿ, ನಿಮ್ಮ ರೀತಿ ಹೇಗಿದೆ, ನಿಮ್ಮ ಜೀವನ ಶೈಲಿ ಹೇಗಿದೆ, ಅದರಲ್ಲೂ ನಾನು ಡಿಫ್ರೆನ್ಸಸ್ ನೋಡ್ತಾ ಇದ್ದೀನಿ. ಸೊ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ಇರೋದಿಲ್ಲ. ಐ ವುಡ್ ಸೇ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ಇರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಅದಾದ ನಂತರ ಅವರೇ ದೂರ ಆಗ್ತಾರೆ, ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿಬಿಡ್ತಾರೆ. ಸೊ ಏಕೆಂದರೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ನಿಮಗೂ ಅವ್ರಿಗೂ ಒಂದು ಬಾಂಡಿಂಗ್ ಇರೋದು ನೋಡ್ತಾ ಇಲ್ಲ, ನಿಮಗೂ ಅವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದನ್ನ ನೋಡ್ತಾ ಇಲ್ಲ. ಸೊ ಇಬ್ರಿಗೂ ಅದು ಅರ್ಥ ಆಗುತ್ತೆ ಒಂದು ಪಾಯಿಂಟಲ್ಲಿ, ನಿಮಗೂ ಅರ್ಥ ಆಗುತ್ತೆ, ಅವ್ರಿಗೂ ಅರ್ಥ ಆಗುತ್ತೆ. ಅದರಿಂದನೇ ನೀವಿಬ್ಬರು ಡಿಸೈಡ್ ಮಾಡಬಹುದು ಬೇರೆ ಆಗಬೇಕು ಅಂತ, ಅಥವಾ ಮಾತು ಕಮ್ಮಿನೇ ಇಟ್ಕೊಳ್ಳೋದು ಬೆಟರ್ ಅಂತ ನಿಮಗೂ ಅವ್ರಿಗೂ ಅನ್ನಿಸ್ಬಹುದು. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಆಮ್ ನಾಟ್ ಸೇಯಿಂಗ್ ನಿಮಗೇನೋ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಈವೆಂಚುಲಿ ಇಬ್ಬರು ಕೂಡ ಅರ್ಥ ಮಾಡ್ಕೊಳ್ತೀರಾ, ಇಬ್ಬರು ಖುಷಿಯಾಗಿಲ್ಲ, ಜೊತೆ ಇರೋದ್ರಿಂದ ಖುಷಿಯಾಗಿಲ್ಲ ಅಂತ ನೀವಿಬ್ಬರು ಸೆಪರೇಟ್ ಆಗ್ತೀರಾ ಅಪ್ಕಮಿಂಗ್ ಮಂತ್ಸ್ನಲ್ಲಿ ನಾನು ನೋಡ್ತಾ ಇರುವಂಥದ್ದು. ಸೊ ಈ ವ್ಯಕ್ತಿಯ ಉದ್ದೇಶ ಸೀರಿಯಸ್ ಆಗಿ ಏನೂ ಇಲ್ಲ, ನಿಮ್ಮ ಕಡೆಗೆ ಏನೂ ಕ್ಲಾರಿಟಿ ನಾನು ಅಷ್ಟು ನೋಡ್ತಾ ಇಲ್ಲ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಾನು ಈಗ ಈ ವ್ಯಕ್ತಿಯ ಉದ್ದೇಶ ಏನು ನಿಮ್ಮ ಕಡೆಗೆ ಅಂತ ಪಿಕ್ ಮಾಡ್ತೀನಿ. ನಿಮಗೆ ಒಂದು ಪಾಪಪ್ ಕಾರ್ಡು ಬಂದಿದೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಈ ವ್ಯಕ್ತಿಯ ಎನರ್ಜಿ ನಿಮಗೆ ಹೇಗಿದೆ, ಈ ವ್ಯಕ್ತಿಯ ಪರ್ಸ್ನಾಲಿಟಿ ಏನಿದೆ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಈ ವಿಡಿಯೋನಲ್ಲಿ. ಸೊ ಲೆಟ್ಸ್ ಸಿ.
ಏನು ಬರುತ್ತೆ ರೀಡಿಂಗ್ನಲ್ಲಿ ಅಂತ. ಮೂನ್ ಬಂದಿದೆ. ಮೂಡ್ ಸ್ವಿಂಗ್ಸ್ ಜಾಸ್ತಿ ಈ ವ್ಯಕ್ತಿಗೆ. ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋದಿಲ್ಲ. ಮತ್ತು ಅವರ ಮೂಡಿಗೆ ತಕ್ಕ ಹಾಗೆ ಅವರು ಡಿಸಿಷನ್ಸ್ನ ತಗೊಳ್ತಾರೆ. ಅವ್ರು ಯಾವತ್ತೂ ಮೈಂಡಿಂದ ಡಿಸಿಷನ್ಸ್ ತಗೊಳ್ಳೋದಿಲ್ಲ. ಇವರು ಮನಸ್ಸಿಂದ ಡಿಸಿಷನ್ಸ್ ತಗೊಳ್ಳುವಂಥ ವ್ಯಕ್ತಿ. ಏಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಮತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಕ್ವೀನ್ ಆಫ್ ವಾಂಡ್ಸ್, ಅದಾದ ನಂತರ ಕ್ವೀನ್ ಆಫ್ ಪೆಂಟಿಕಲ್ಸ್, ಸ್ಟ್ರೆಂತ್ ಬರ್ತಾ ಇದೆ. ಸೊ ಇವರ ಎನರ್ಜಿ ನಿಮ್ಮ ಕಡೆಗೆ ಏನಿದೆ, 4 ಆಫ್ ಪೆಂಟಿಕಲ್ಸ್ ಆಗಿದೆ. 2 ಕಪ್ ಆಫ್ ಎಮೋಷನ್ಸ್ ಇಲ್ಲ. ಈಗ ರಿಲೇಷನ್ಶಿಪ್ ಬಂದಾಗ ನಾವು ಕಪ್ ಆಫ್ ಎಮೋಷನ್ಸ್ನ ನೋಡಬೇಕು. ಬಟ್ ಐ ಆಮ್ ಸೀಯಿಂಗ್ ದ ಕಪ್ ಆಫ್ ಎಮೋಷನ್ಸ್ ಇವರು. ಓಕೆ, ಸೊ ತುಂಬ ಕಾರ್ಡ್ಸ್ ಬಂದಿದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ವಿಷಯವನ್ನು ಏನು ಅಂತ. ಇದೊಂಥರ ಸ್ಟೋರಿ ಅಂತ ಹೇಳ್ತೀನಿ. ಒಂದು ಒಳ್ಳೆ ಮೂವಿನ ನೋಡುವ ಒಂದು ಫೀಲ್ ಬರ್ತಾ ಇದೆ ನನಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಟ್ರೆಸ್ಟಿಂಗ್ ಆಗಿ ಕಿಂಗ್ ಇದೆ, ಇಲ್ಲಿ ಒಂದು ಕಿಂಗ್ ಇದೆ, ಇಲ್ಲಿ ಒಂದು ಕಿಂಗ್ ಇದೆ, ಕ್ವೀನ್ ಇದೆ, ಕ್ವೀನ್ ಇದೆ, ಎಂಪರರ್ ಇದೆ. ಸೋ ಮೆನಿ ಕ್ಯಾರೆಕ್ಟರ್ಸ್ ಆರ್ ದೇರ್ ಇನ್ ದಿಸ್ ಕಾರ್ಡ್ ಸ್ಪ್ರೆಡ್. ಸೊ ತುಂಬ ಜನ ಇನ್ವಾಲ್ವ್ ಆಗಿರಬಹುದು ನಿಮ್ಮ ಅವರ ನಡುವೆ. ಓಕೆ, ಅಥವಾ ಬೇರೆಯವರ ಇನ್ಫ್ಲೂಯೆನ್ಸ್ ಇರ್ಬೋದು ಈ ರಿಲೇಷನ್ಶಿಪ್ ಕಡೆಗೆ. 3 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಈ ವ್ಯಕ್ತಿ ನಿಮ್ಮ ಲೈಫ್ ಜರ್ನಿನಲ್ಲಿರ್ತಾರೆ. ನೀವು ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಮ್ಯಾಟರ್ ಆಗುತ್ತೆ ಈ ವಿಷಯ. ಬಟ್ ನಾನೇನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಈ ವ್ಯಕ್ತಿಯ ಇಂಟೆನ್ಷನ್ ಲೈಫ್ ಲಾಂಗ್ ಇವ್ರು ಇರಬೇಕು, ನನ್ನ ಜೊತೆ ಇರಬೇಕು, ಅಂದರೆ ನೀವು ಅವರ ಲೈಫ್ನಲ್ಲಿ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದಾರೆ. ನೀವು ಅವ್ರ ಲೈಫ್ನ ಒಂದು ಗ್ರೋತ್ ವಿಷಯವಾಗಿ ಒಳ್ಳೇದು ಅಂದರೆ ನೀವು ಒಂದು ಅವ್ರ ಲೈಫ್ಗೆ ಇನ್ಫ್ಲೂಯೆನ್ಸ್ ಆಗ್ತೀರಾ, ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆಗ್ತೀರಾ. ಹಾಗೆ ಅವರು ನಿಮ್ಮ ಲೈಫ್ಗೆ ಒಂದು ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆಗ್ತಾರೆ. ಓಕೆ, ಎಂಪ್ರೆಸ್ ಬರ್ತಾ ಇದೆ. ಎಂಪ್ರೆಸ್ ಇಸ್ ಆಲ್ವೇಸ್ ಅ ಗುಡ್ ಓಮನ್ ಕಾರ್ಡ್ ಆ್ಯಂಡ್ ಅಬಾಂಡೆನ್ಸ್ ಕಾರ್ಡ್ ಬರ್ತಾ ಇದೆ. ಫೈನಾನ್ಷಿಯಲ್ ಅಂದರೆ ನೀವು ಅವ್ರಿಗೆ ಲಕ್ಕಿ ಪರ್ಸನ್, ಅವರು ನಿಮಗೆ ಲಕ್ಕಿ ಪರ್ಸನ್. ತುಂಬ ಮನಿ ಕಾರ್ಡ್ಸ್ ಇದೆ ಇಲ್ಲಿ. ಮನಿ ಕಾರ್ಡ್ಸ್ ಬಂದಾಗ ಏನಾಗುತ್ತೆ ಅಂದರೆ, ಅಫ್ಕೋರ್ಸ್ ಯಾವ ವಿಷಯದಲ್ಲಿ ಬ್ಲಾಕೇಜಸ್ ಇತ್ತು ಆ ಬ್ಲಾಕೇಜಸ್ನ ಇಬ್ಬರು ಕೂಡ ಕ್ಲಿಯರ್ ಮಾಡ್ಕೊಳ್ತೀರಾ. ಸೊ ನೀವು ಅವ್ರನ್ನ ಮೋಟಿವೇಟ್ ಮಾಡ್ತೀರಾ, ಅವರು ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ. ಹಾಗೆ ಗಿವ್ ಆ್ಯಂಡ್ ಟೇಕ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ, ವಿಚ್ ಇಸ್ ಅ ಗುಡ್ ಸೈನ್. ಒಂದು ರಿಲೇಷನ್ಶಿಪ್ ಅಂದಾಗ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಬೇಕು, ಇಬ್ರಿಗೂ ಇರಬೇಕು. ಹಾಗೆ ರೆಸ್ಪಾನ್ಸಿಬಲ್ ಇದ್ದೀರಾ, ಇಬ್ಬರು ಕೂಡ ಲೈಫ್ನಲ್ಲಿ ಸಾಧನೆ ಮಾಡಬೇಕು, ಮುಂದೆ ಬರಬೇಕು, ಗ್ರೋ ಆಗಬೇಕು, ಆಸೆ ಕನಸುಗಳನ್ನ ತುಂಬ ಇಟ್ಕೊಂಡಿದ್ದೀರಾ, ವಿಚ್ ಈಸ್ ಅಮೇಝಿಂಗ್ ಅಂತ ಹೇಳ್ತೀನಿ. ಮತ್ತು ನಾನೇನು ನೋಡ್ತಿದ್ದೀನಿ ಅಂದರೆ, ಯಾವ ರೀತಿಯಾದ ಪ್ರಾಬ್ಲಮ್ಸ್ ಹಿಂದೆ ನೋಡಿದ್ರಿ ಅದನ್ನು ಇಬ್ಬರು ಕೂಡ ಪರಿಹಾರ ಮಾಡ್ಕೊಳ್ತೀರಾ ಒಟ್ಟಿಗೆ. ಅಂದರೆ ನೀವು ಅವ್ರಿಗೆ ಸೊಲ್ಯೂಷನ್ಸ್ನ ಚೆನ್ನಾಗಿ ಕೊಡ್ತೀರಾ, ಅವರು ನಿಮಗೆ ಸೊಲ್ಯೂಷನ್ಸ್ನ ಚೆನ್ನಾಗಿ ಕೊಡ್ತಾರೆ. ಸೊ ಇವ್ರು ನನಗೆ ಪಾಸಿಟಿವ್ ಇನ್ಫ್ಲೂಯೆನ್ಸಾ, ಈ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಇವಾಗ ಏನು ಇಟ್ಕೊಂಡಿದ್ದೀರಾ, ಇವರಿಂದ ನಿಮಗೆ ಒಳ್ಳೇದಾಗುತ್ತಾ? ಆನ್ಸರ್ ಇಸ್ ಎ ಎಸ್. ನಿಮಗೆ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ಅದರಿಂದ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ ನನಗೆ ಇವ್ರು ಬೇಕು ಅಂತ. ನೀವು ಹಾಗೆ ಡಿಸೈಡ್ ಮಾಡ್ಕೊಂಡಿದ್ದೀರಾ ಇವ್ರು ನನಗೆ ಬೇಕು ಅಂತ. ನಾನು ಅದನ್ನು ನೋಡ್ತಾ ಇದ್ದೀನಿ. ಹಾಗೂ ಬೇರೆಯವರು ಕೂಡ ಅವರ ರಿಲೇಷನ್ಶಿಪ್ನ ನೋಡಿ ಅಸೂಯೆ ಪಡ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಅವರ ಬಾಂಡಿಂಗ್. ಬೇರೆಯವರು ಖುಷಿನೂ ಪಡ್ತಾರೆ, ಅಸೂಯೆ ಪಡುವಂಥ ಜನರು ಇದ್ದಾರೆ. ನಾನು ತುಂಬ ಕ್ಯಾರೆಕ್ಟರ್ಸ್ ನೋಡ್ತಾ ಇರೋದ್ರಿಂದ ಅವರ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ದೀನಿ. ನೀವು ಮಾತ್ರ ಕ್ಲೋಸ್ ಆಗೋದಿಲ್ಲ, ನಿಮ್ಮ ಫ್ಯಾಮ್ಲಿನೂ ಕ್ಲೋಸ್ ಆಗುತ್ತೆ, ಅವರ ಫ್ಯಾಮ್ಲಿನೂ ಕ್ಲೋಸ್ ಆಗುತ್ತೆ. ನೀವು ಖುಷಿಯಾಗಿರ್ತೀರಾ, ಅವರು ಖುಷಿಯಾಗಿರ್ತಾರೆ. ಸೊ ಇದು ಒಂಥರ ಫ್ಯಾಮ್ಲಿ ಎಕ್ಸ್ಟೆಂಡೆಡ್ ರಿಲೇಷನ್ಶಿಪ್ ಆಗಿರುತ್ತೆ ಅಫ್ಕೋರ್ಸ್. ಸೊ ನೀವು ಏನು ಉದ್ದೇಶ ಅಂತ ನನ್ನನ್ನು ಕೇಳಿದ್ರೆ ನಾನು ಏನು ಹೇಳ್ತೀನಿ ಅಂದರೆ, ನೀವಿಬ್ಬರು ದ ಬೆಸ್ಟ್ ಫಾರ್ ಈಚ್ ಅದರ್, ಅದೇ ನಾನು ಹೇಳ್ಬೋದು. ಏಕೆಂದರೆ ಯಾವ ಮೂಡ್ ಸ್ವಿಂಗ್ಸ್ ಆ ವ್ಯಕ್ತಿ ಅನುಭವಿಸ್ತಿದ್ರು, ನೀವು ಆ ಒಂದು ಬ್ಯಾಲೆನ್ಸ್ನ ಅವ್ರ ಲೈಫಿಗೆ ತರ್ತೀರ. ಹಾಗೂ ಒಳ್ಳೊಳ್ಳೆ ಅಭ್ಯಾಸಗಳನ್ನ ನಿಮ್ಮನ್ನು ನೋಡಿ ಅವ್ರು ಕಲಿತಾರೆ. ನೀವೊಂಥರ ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ ಆಗಿರ್ತೀರ. ಹಾಗೂ
ನಿಮಗೆ ಯಾವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸರಿ ಇಲ್ಲ, ಮಾನಸಿಕವಾಗಿ ಏನೋ ಕುಗ್ಗಿದ್ದೀರಾ ಅನಿಸುತ್ತೆ, ಆ ಟೈಮಲ್ಲಿ ಅವ್ರು ಇರ್ತಾರೆ. ಸೊ ನೀವು ಯು ಕ್ಯಾನ್ ಕೌಂಟ್ ಆನ್ ದಿಸ್ ಪರ್ಸನ್ ಅಂತ ಹೇಳ್ತಾ ಇದ್ದೀನಿ. ನೀವು ಅವ್ರನ್ನ ನಂಬಬಹುದು, ನೀವು ಅವ್ರನ್ನ ರಿಲೈ ಮಾಡಬಹುದು. ಪ್ರಾಬ್ಲಮ್ ಅಂತ ಬಂದಾಗ ಅವ್ರು ನಿಮಗೆ ಬೆನ್ನೆಲುಬಾಗಿರ್ತಾರೆ ಮತ್ತು ಹಿಂಜರಿಯೋದಿಲ್ಲ, ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ನಿಮಗೇನೋ ಸಹಾಯ ಬೇಕು ಅಂದರೆ ಇವರು ಇರ್ತಾರೆ, ನಿಮಗೆ ಕಷ್ಟದಲ್ಲೂ ಇರ್ತಾರೆ, ಸುಖದಲ್ಲೂ ಇರ್ತಾರೆ. ಸೊ ನೀವು ಈ ವ್ಯಕ್ತಿನ ಯಾವ ರೀತಿ ನಿಮ್ಮ ಲೈಫ್ನಲ್ಲಿ ತೊಗೊಂಡು ಹೋಗಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ ಈ ವಿಷಯ. ನೀವು ಯಾವ ಇಂಟೆನ್ಷನಲ್ಲಿ ನೋಡ್ತಿದ್ದೀರಾ ಈ ವಿಡಿಯೋನ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಇದು ಒಂದು ರೊಮ್ಯಾಂಟಿಕ್ ಆಗಿ ನೀವು ಈ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಾ ಈ ವಿಡಿಯೋ ಅಂದರೆ ಅಫ್ಕೋರ್ಸ್ ನಾನು ಈ ಒಂದು ರಿಲೇಷನ್ಶಿಪ್ ಪ್ರೋಗ್ರೆಸ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ದಿಸ್ ಇಸ್ ದ ಬೆಸ್ಟ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಅಕಸ್ಮಾತ್ ಇವ್ರ ಫ್ರೆಂಡ್ ಅನ್ನುವಂಥ ಒಂದು ಉದ್ದೇಶನ ಇಟ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಹೌದು, ಈ ಫ್ರೆಂಡ್ಶಿಪ್ ವಿಲ್ ಬಿ ಇಟರ್ನಲ್, ಇಟ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತೇನೆ. ಸೊ ನೀವು ಏನೂ ಡೌಟ್ ಪಡುವ 1% ಅವಶ್ಯಕತೆಯೂ ಇಲ್ಲ. ದಿಸ್ ಇಸ್ ದ ಬೆಸ್ಟ್ ಕನೆಕ್ಷನ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಾನಿವಾಗ ನೆಕ್ಸ್ಟ್ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ಹಾಗೂ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರುವುದರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಕ್ಲಾರಿಟಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕೊಡ್ತೀನಿ ನಾನು. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಇವರು ನಿಮ್ಮ ಲೈಫ್ನಲ್ಲಿ ಇರುವುದರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ವಾಟ್ ಆರ್ ಹಿಸ್ ಆರ್ ಹರ್ ಇಂಟೆನ್ಷನ್ಸ್ ಟುವರ್ಡ್ಸ್ ಯು. ಇವರ ಪರ್ಸ್ನಾಲಿಟಿ ಬಗ್ಗೆ ಒಂದಷ್ಟು ಹೇಳ್ತೀನಿ, ಹಾಗೂ ಅವರು ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. 7 ಆಫ್ ಪೆಂಟಿಕಲ್ಸ್ ಬರ್ತಿದೆ, ಎಂಪ್ರೆಸ್ ಬರ್ತಾ ಇದೆ, 8 ಆಫ್ ಕಪ್ಸ್, ಜಡ್ಜ್ಮೆಂಟ್, 9 ಆಫ್ ಕಪ್ಸ್. ಇವರ ಎನರ್ಜಿ ನಿಮ್ಮ ಕಡೆಗೆ 5 ಆಫ್ ವಾಂಡ್ಸ್, ನೈಟ್ ಆಫ್ ಸ್ಪೋರ್ಟ್ಸ್, ಕಿಂಗ್ ಆಫ್ ಕಪ್ಸ್, ಮೂನ್, ಏಜ್ ಆಫ್ ಪೆಂಟಿಕಲ್ಸ್. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ನೋಡ್ತಾ ಇದ್ದೀನಿ. ಮೇ ಬಿ ಇವಾಗ ಲೈಕ್ ನೀವು ಅವರು ದೂರ ಆಗಿರಬಹುದು, ಅದು ನಾನು ಪಿಕ್ ಮಾಡ್ತಾ ಇದ್ದೀನಿ ಈ ಒಂದು ರೀಡಿಂಗ್ನಲ್ಲಿ. ಮೇ ಬಿ ದಟ್ ವುಡ್ ಆಲ್ಸೋ ಹ್ಯಾವ್ ಹ್ಯಾಪೆಂಡ್. ಈ ವ್ಯಕ್ತಿ ಹಾರ್ಡ್ ವರ್ಕರ್ ಹಾಗೂ ತುಂಬ ಕಷ್ಟಪಡ್ತಾರೆ. ಅವ್ರ ಲೈಫ್ನ ಅವ್ರು ತುಂಬ ಸೀರಿಯಸ್ ಆಗಿ ತೊಗೊಳ್ತಾರೆ. ಮತ್ತು ಎಂಪ್ರೆಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಈ ವ್ಯಕ್ತಿ ಲೈಫ್ನಲ್ಲಿ ತುಂಬ ಒಳ್ಳೆಯ ತಿರುವನ್ನು ನೋಡ್ತಾರೆ. ಏಕೆಂದರೆ ಅವರ ಒಂದು ಕಷ್ಟಕ್ಕೆ ಅವರು ಏನಿವಾಗ ಶ್ರಮ ಹಾಕ್ತಾ ಇದ್ದಾರೆ, ಆ ಶ್ರಮಕ್ಕೆ ಅವರು ಒಳ್ಳೆಯ ಕಂಫರ್ಟಬಲ್ ಲೈಫ್ನ ಕೂಡ ಕಂಡುಕೊಳ್ತಾರೆ. ಓಕೆ, ಮತ್ತು ಈಗ ಪ್ರೆಸೆಂಟ್ನಲ್ಲಿ ಮೇ ಬಿ ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ಅಷ್ಟು ಚೆನ್ನಾಗಿ ನಿಮಗೂ ಅವ್ರಿಗೂ ಮಾತುಕತೆ ಇಲ್ಲದೆ ಇರ್ಬೋದು. ಒಟ್ಟಿನಲ್ಲಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ನಿಮ್ಮ ಅವರ ನಡುವೆ ನೋಡ್ತಾ ಇದ್ದೀನಿ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಮೇ ಬಿ ನಿಮಗೂ ಅವ್ರಿಗೂ ಸ್ವಲ್ಪ ಮನಸ್ತಾಪಗಳು ಕೂಡ ನಡೆದಿರಬಹುದು. 9 ಆಫ್ ಕಪ್ಸ್ ಬಂದಿರೋದ್ರಿಂದ ಅವರ ಸ್ಟ್ಯಾಂಡ್, ಅವರ ನಿಲುವನ್ನು ಹೇಳಿಬಿಟ್ಟು ಅವ್ರು ಸುಮ್ಮನಾಗ್ಬಿಟ್ಟಿರಬಹುದು. ಬಟ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಈ ವ್ಯಕ್ತಿ ಒಂದು ಸಲ ಏನಾದ್ರು ಡಿಸೈಡ್ ಆದರೆ ಆ ಡಿಸಿಷನ್ನ ಅವ್ರು ಯಾವತ್ತೂ ಕ್ವೆಶನ್ ಮಾಡೋದಿಲ್ಲ. ಅವ್ರ ಆ ಡಿಸಿಷನ್ಗೆ ಮತ್ತು ಅವರ ಮಾತಿಗೆ ತಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಇದು ನಾನು ಮಾಡ್ತೀನಿ ಅಂದರೆ ಅವ್ರು ಮಾಡೇ ಮಾಡ್ತಾರೆ. ಸೊ ಒಂದು ಪರ್ಸ್ನಾಲಿಟಿ ಅಂತ ನೋಡೋಕ್ಕೆ ಹೋದಾಗ ಈ ವ್ಯಕ್ತಿ ಕ್ವಾಲಿಟಿ ಪರ್ಸನ್ ಅಂತ ಹೇಳ್ತೀನಿ. ಮಾರಲ್ಸ್ ಇದೆ, ವ್ಯಾಲ್ಯೂಸ್ ಇದೆ, ಜನರಿಗೆ ಬೆಲೆ ಕೊಡ್ತಾರೆ. ಆದರೆ ಒಂದು ಸಲ ಮನಸ್ಸಿಗೆ ನೋವಾದಾಗ ಅವರು ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ, ದೂರ ಆಗಿಬಿಡ್ತಾರೆ ಜನರಿಂದ. ಆಮೇಲೆ ವಾಪಸ್ ಇವ್ರ ಜನರನ್ನ ಕಳ್ಕೊಳ್ಳೋದಿಲ್ಲ, ಆದರೆ ನೋವಾದಾಗ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾರೆ, ಸ್ವಲ್ಪ ಹೀಲ್ ಆದಾಗ ವಾಪಸ್ ಬರ್ತಾರೆ ಲೈಫಿಗೆ. ಸೊ ಇವರು ಒಂದು ಸ್ವಲ್ಪ ಜೆನ್ಯುವಿನ್, ಸ್ವಲ್ಪ ಅಲ್ಲ, ದಿಸ್ ಪರ್ಸನ್ ಇಸ್ ಜೆನ್ಯುವಿನ್ ಅಂತ ಹೇಳ್ತೀನಿ. ಹಾಗೂ ಬೇರೆಯವ್ರಿಗೆ ಬೇಕು ಅಂತ ನೋಯಿಸೋದು, ಕಷ್ಟ ಕೊಡೋದು, ಇದೆಲ್ಲ ಅವ್ರು ಮಾಡೋವಂಥವರೇ ಅಲ್ಲ. ಬೇರೆಯವ್ರಿಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಮತ್ತು ಕಷ್ಟ ಅಂದಾಗ ಜನರಿಗೆ ಎಷ್ಟಾಗುತ್ತೋ ಅವ್ರ ಕೈಯಿಂದ ಸಹಾಯ ಕೂಡ ಮಾಡ್ತಾರೆ. ಸೊ ಅವರ ರಿಲೇಷನ್ಶಿಪ್ ಬಗ್ಗೆ ನೋಡೋಕ್ಕೆ ಹೋದರೆ ಸ್ವಲ್ಪ ಆ್ಯಸ್ ಐ ಟೋಲ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತೀಚೆಗೆ ಆಗಿರಬಹುದು. ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೋ ತಪ್ಪುಗಳು ನಡೆದಿದೆ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ಅವರೇನೋ ಕೋಪದಲ್ಲಿ ಹೇಳಿರ್ಬೋದು, ಅಥವಾ ನೀವೇನೋ ಒಂಚೂರು ಒಂದು ಸ್ವಲ್ಪ ನೆಗೆಟಿವ್ ಆಗಿ ತೊಗೊಂಡಿರ್ಬೋದು. ಆ ಥರ ಮ್ಯಾಟರ್ ಕೂಡ ನಾನು ಪಿಕ್ ಮಾಡ್ತಾ ಇದ್ದೀನಿ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನು
ತುಂಬ ಹಚ್ಕೊಂಡಿದ್ದಾರೆ ಹಾಗೂ ನೀವು ಬೇಕು ಅನ್ನುವಂಥ ಮನಸ್ಥಿತಿನಲ್ಲೇ ಈಗಲೂ ಇದ್ದಾರೆ. ನೀವು ಅವ್ರನ್ನ ರಿಲೈ ಮಾಡ್ಬೋದಾ ಅಂದರೆ ಆನ್ಸರ್ ಇಸ್ ಅ ಎಸ್. ಆದರೆ ನಿಮ್ಮ ಕಡೆಯಿಂದನೂ ಏನೋ ತಪ್ಪುಗಳು ನಡೆದಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಆಗಿದೆ. ಮನಸ್ಸಿಗೆ ನೋವು ನಿಮ್ಮ ಕಡೆಯಿಂದನೂ ಆಗಿದೆ, ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಈ ರಿಲೇಷನ್ಶಿಪ್ ಹೇಗೆ ಅಂದರೆ ಇಬ್ಬರು ಕೂಡ ಡೆವಲಪ್ ಆಗಬೇಕು ಒಟ್ಟಿಗೆ, ಅಂದರೆ ಇಬ್ಬರು ಟೈಮ್ ಕೊಡಬೇಕು. ಓಕೆ, ಈ ರಿಲೇಷನ್ಶಿಪ್ ಗ್ರೋತ್ ಖಂಡಿತವಾಗ್ಲೂ ತಗೊಳುತ್ತೆ, ಗ್ರೋತ್ ಆಗುತ್ತೆ ಅಂತ ನಾನು ಅಂದರೆ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆದರೆ ಟೈಮ್ ತಗೊಳುತ್ತೆ. ಏಕೆಂದರೆ ಯಾವುದೋ ಒಂದು ವಿಷಯದಲ್ಲಿ ಇಬ್ಬರು ಕೂಡ ನೋವನ್ನು ಅನುಭವಿಸ್ತಾ ಇದ್ದೀರಾ ಹಾಗೂ ಬೇಜಾರಲ್ಲಿದ್ದೀರಾ. ಮೂನ್ ಕಾರ್ಡ್ ಬಂದಿರೋದ್ರಿಂದ ಅಫ್ಕೋರ್ಸ್ ಪ್ರಾಬ್ಲಮ್ಸ್ ಏನಿದೆ ಪರಿಹಾರ ಆಗುತ್ತೆ. ಮತ್ತು ಅವ್ರು ನಿಮ್ಮನ್ನು ತುಂಬ ಟ್ರಸ್ಟ್ ಮಾಡ್ತಾರೆ ಹಾಗೂ ನೀವು ಜೊತೇಲಿದ್ದರೆ ಏನೋ ಅವ್ರಿಗೆ ಖುಷಿ ಕೊಡುತ್ತೆ. ಮತ್ತು ನಿಮ್ಮನ್ನು ಅವ್ರು ಬಿಟ್ಕೊಡೋಕ್ಕೆ ಯಾವತ್ತೂ ಯೋಚನೆ ಮಾಡೇ ಇಲ್ಲ, ಬಿಟ್ಬಿಡಬೇಕು ಆ ಥರ ಯೋಚನೆ ಮಾಡಿಲ್ಲ. ಬಟ್ ರೈಟ್ ನಾವು ಏನೋ ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿರ್ಬೋದು, ನೋವಲ್ಲಿರ್ಬೋದು, ಅದರಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ ನೋಡ್ತಾ ಇದ್ದೀನಿ, ಬಿಟ್ಟರೆ ನಾನು ಇನ್ನೇನು ನೋಡ್ತಾ ಇಲ್ಲ. ಐ ಆಮ್ ಸೀಯಿಂಗ್ ದಟ್ ನಿಮ್ಮ ಅವರ ರಿಲೇಷನ್ಶಿಪ್ ಮುಂದೆ ಚೆನ್ನಾಗೇ ಇರುತ್ತೆ ಹಾಗೂ ಇವ್ರನ್ನ ನೀವು ನಂಬಬಹುದು. ಇಟ್ಸ್ ಜಸ್ಟ್ ದ್ಯಾಟ್ ಟೈಮ್, ಒಂದೊಂದು ಸಲ ಟೈಮ್ ಇದೆಯಲ್ಲ, ಕೆಟ್ಟದಾಗಿದ್ದರೆ ಟೈಮ್ ರಿಲೇಷನ್ಶಿಪ್ ಹಾಳಾಗುತ್ತೆ. ಅದೇ ಈ ಒಂದು ಸಿಚುವೇಶನ್ ಅಲ್ಲಿ ಇಬ್ಬರು ಅನುಭವಿಸಿರೋದು. ಕೆಟ್ಟ ಟೈಮಿಂದ ಏನೋ ಹೇಳಿದ್ದೀರಾ, ಅವರೇನೋ ಹೇಳಿದ್ದಾರೆ, ಅದರಿಂದ ಸ್ವಲ್ಪ ನಿಮಗೂ ಏನೋ ಒಂದು ಬೇಜಾರಾಗಿದೆ ಹಾಗೂ ಮನಸ್ಸಿಗೆ ನೋವಾಗಿದೆ, ಅವ್ರಿಗೂ ಆಗಿದೆ, ನಿಮಗೂ ಆಗಿದೆ. ನಾನೇನು ನೋಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಅವ್ರು ನಿಮಗೆ ಮಾತಾಡಿಸ್ಬೇಕು, ನಿಮ್ಮ ಹತ್ರ ಇರಬೇಕು, ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತಾರೆ. ನಾರ್ಮಲ್ಸಿ ಆಗುತ್ತೆ. ಇವ್ರ ಉದ್ದೇಶ ಏನು ಮೋಸ ಮಾಡಬೇಕು ಅಥವಾ ಏನೋ ನೋವು ಮಾಡಬೇಕು ಆ ಥರ ಏನೂ ಇಲ್ಲ. ಓಕೆ, ಅವ್ರು ಏನಾದ್ರು ಕೋಪದಲ್ಲಿ ಏನಾದ್ರು ಹೇಳಿದರೂ ಕೂಡ ಅವ್ರು ದೇ ಡಿಂಟ್ ಮೀನ್ ಇಟ್ ಓನ್ಲಿ. ಅವ್ರು ಅದನ್ನು ಹೇಳಬೇಕು ಅಂತ ಹೇಳೇ ಇಲ್ಲ, ಕೋಪದಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾರ್ದೋ ಕೋಪನ ನಿಮ್ಮ ಮೇಲೆ ಎತ್ತು ಹಾಕಿರ್ಬೋದು, ಅದು ಆ ಒಂದು ಇನ್ಸಿಡೆಂಟ್ ಕೂಡ ಆಗಿರ್ಬೋದು. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಯು, ಅದನ್ನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ನೀವು ರಿಲೈ ಮಾಡಬಹುದು ಈ ವ್ಯಕ್ತಿಯ ಮೇಲೆ. ನಿಮ್ಮ ಒಂದು ರಿಲೇಷನ್ಶಿಪ್ ಪ್ಯಾಟರ್ನ್ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ವಿಡಿಯೋ ನೋಡ್ತಿದ್ದೀರಾ, ಆ ಒಂದು ದಾರಿಯಲ್ಲಿ ನೀವು ಹೋಗೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ದ್ಯಾಟ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.